ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾಸಿನ ಮೇಲೆ ಲೋಕ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ತಿಂಡಿಗೆ ಪೂರಿ ಮತ್ತು ಆಲೂಗಡ್ಡೆ ಸಾಗು ಮಾಡಬೇಕು ಅಂತ ಗೋಧಿ ಹಿಟ್ಟು ಕಲಸಿಕ್ತಾ ಇದ್ದೀನಿ. ಎದ್ಬಿಟ್ಟು ಸೀದಾ ಅಡುಗೆ ಮನೆಗೆ ಬಂದವಳೆ. ಅಲ್ಲಿ ಹೇಳ್ತಾವಳೆ, ಅಮ್ಮ ನಿನಗಿಂತ ನಾನೇ ಕ್ಯೂಟಾಗಿ ಕಾಣ್ತಾ ಇದ್ದೀನಲ್ವೇನಮ್ಮ, ನೀನು ಚೆನ್ನಾಗೇ ಕಾಣ್ತಾ ಇಲ್ಲ ಅಂತಂದ್ಬಿಟ್ಟು. ಆದರೂ ಪಾಪ ನಾನು ಎಷ್ಟೇ ಬೈದ್ರೂ ಎಲ್ಪ್ ಮಾಡಿಕೊಡ್ತೀನಿ ಅಂತ ಬಂದು ಕೂತವಳೆ. ಸಾಗು ಮಾಡೋಕ್ಕೆ ಬಟಾಣಿ ಎಲ್ಲ ಬಿಡಿಸ್ಕೊಡ್ತೀನಿ ಅಂತಂದ್ಬಿಟ್ಟು ಎಲ್ಲ ಬಿಡಿಸ್ಕೊಟ್ಲು. ಗೋಧಿ ಹಿಟ್ಟು ಒಂದು ಅರ್ಧ ಗಂಟೆನಾದರೂ ನೆನೆದ್ರೆ ಪೂರಿ ಚೆನ್ನಾಗಿ ಬರುತ್ತೆ, ಚಪಾತಿ ಆಗಲಿ ಪೂರಿ ಆಗಲಿ. ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಬಟಾಣಿನೂ ಬೇಯ್ತಾ ಐತೆ ಇಲ್ಲಿ. ಹಸಿ ಬಟಾಣಿ ಆದರೆ ಒಂದು 10 ನಿಮಿಷಕ್ಕೆ ಬೇಯುತ್ತೆ. ಒಣ ಬಟಾಣಿ ಆದರೆ ಕುಕ್ಕರಲ್ಲಿ ಹಾಕಿ ಒಂದು 2-3 ವಿಷಲ್ ಕೂಗಿಸ್ಕೊಬೇಕು. ಇವಾಗ ಸಾಗುಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನಾವು ಎಷ್ಟೇ ಬೇಗ ಎದ್ದು ಕೆಲಸ ಮಾಡ್ತೀವಿ ಅಂದರೂ ಪೂರಿ ಚಪಾತಿ ಮಾಡೋ ದಿನ ಮಾತ್ರ ಟೈಮ್ ಅದು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗೆ ಓಡ್ತಾ ಇರುತ್ತೆ ಫ್ರೆಂಡ್ಸ್. ಆದರೂ ನನಗೊಂದು ಡೌಟು ಫ್ರೆಂಡ್ಸ್, ಆಲೂಗಡ್ಡೆ ಮುಂಚಿನ ಥರ ಇವಾಗ ಬೇಯಿಸಿದ್ರೆ ಬೇಯೋದೇ ಇಲ್ಲ, ಅದು ಒಳಗಡೆ ಗಟ್ಟಿ ಕಲ್ಲು ಥರನೇ ಇರುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಹೆಚ್ಚಿದ್ರೆ ಮುಂಚೆಲ್ಲ ವೈಟ್ ಕಲರ್ ಇರ್ತಿತ್ತು, ಇವಾಗ ಯೆಲ್ಲೋ ಕಲರ್ ಥರ ಇರುತ್ತೆ. ನೀವು ಎಷ್ಟೇ ಬೇಯಿಸಿದ್ರೂ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಕಲ್ಲು ಥರನೇ ಇರುತ್ತೆ. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗಟ್ಟಿನೇ ಇರಬೇಕು, ತುಂಬ ತೆಳ್ಳಕ್ಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಬೇಯಿಸಿರೋ ಬಟಾಣಿ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕಬೇಕು. ಕೆಲವ್ರು ಕಲಿಸ್ಬಿಟ್ಟು ಹಾಕ್ತಾರೆ ನೀರಲ್ಲಿ. ಜಾಸ್ತಿ ಕ್ವಾಂಟಿಟಿ ಮಾಡಬೇಕಾದ್ರೆ ನೀರಲ್ಲಿ ಕಲಿಸ್ಬಿಟ್ಟು ಹಾಕಬೇಕು. ಇಲ್ಲ ಅಂದರೆ 1 ಸ್ಪೂನ್ 1.5 ಸ್ಪೂನು ಪೌಡ್ರ್ ಹಾಕಿದ್ರೂ ನಡೆಯುತ್ತೆ, ಏನಾಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಸಾಕು. ಅಂದರೆ ಇದನ್ನು ಬಾಂಬೆ ಸಾಗು ಅಂತಾರೆ. ಅಂದರೆ ಕಡಲೆ ಹಿಟ್ಟು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಗಟ್ಟಿನೂ ಬರುತ್ತೆ. ತುಂಬ ತೆಳುವಾಗಿ ನೀರಾಗಲ್ಲ, ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಕೆಲವೊಂದು ಹೋಟ್ಲಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಅದನ್ನು ತಿಂದ್ಬಿಟ್ರಂತೂ ಇನ್ನೊಂದ್ಸಲ ಆಲೂಗಡ್ಡೆ ಸಾಗುನೇ ತಿನ್ನಬಾರ್ದು ಅನ್ನೋಷ್ಟು ಕೆಟ್ಟಾಗಿ ಮಾಡಿರ್ತಾರೆ. ಎಲ್ಲ ಕಡೆ ಅಲ್ಲ, ಕೆಲವೊಂದು ಹೋಟ್ಲಲ್ಲಿ ತಿಂದಿದ್ದೀವಿ, ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಕೆಲವೊಂದು ಹೋಟ್ಲಲ್ಲಿ ನಾನು 1-2 ಸಲ ತಿಂದಾಗ ನೋಡಿದ್ದೀನಿ. ಬರೀ ಆಲೂಗಡ್ಡೆ, ಉಪ್ಪು, ನೀರು ಇಷ್ಟೇ ಇರುತ್ತೆ, ಇನ್ನೇನಿರಲ್ಲ ಅದರಲ್ಲಿ. ಅದನ್ನು ಸಾಗು ಅಂತ ಕೊಡ್ತಾರೆ. ತಗೊಳ್ಳೋ ದುಡ್ಡಿಗಾದರೂ ನಿಯತ್ತಿಲ್ಲ. ಆ ದುಡ್ಡಿಗೆ ಕರೆಕ್ಟಾಗಿ ತಿಂಡಿ ಕೊಡೋಲ್ಲ ಕೆಲವೊಂದು ಹೋಟ್ಲಲ್ಲಿ. ಏನೋ ಬೇಕಾಬಿಟ್ಟು ಮಾಡಿರ್ತಾರೆ, ಜನ ತಿಂದೇ ತಿಂತಾರೆ ಅಂತ ಅಂದ್ಬಿಟ್ಟು. 8:30ಗೆಲ್ಲ ಸ್ಕೂಲಲ್ಲಿ ಇರಬೇಕು, ಹಂಗಾಗಿ ಬೇಗ ಹಾಕ್ಕೊಟ್ಟಿದ್ದೀನಿ. ತಿಂತವ್ರು. ಇವಾಗ ಇವ್ರಿಗೆ ತಲೆ ಬಾಚ್ಬಿಟ್ಟು ರೆಡಿ ಮಾಡಿ ಕಳಿಸಿದ್ರೆ ನಂದು ಅರ್ಧ ಕೆಲಸ ಮುಗ್ದಂಗೆ. ಮಕ್ಕಳು ಸ್ಕೂಲಿಗೆ ಹೋಗಿದ್ದಾಯಿತು. ಇವಾಗ ನಾನು ದೇವ್ರ ಪೂಜೆ ಮಾಡಬೇಕು, ಹಂಗಾಗಿ ಕಳಸ ಎಲ್ಲ ತೊಳಿತಾ ಇದ್ದೀನಿ. ಮಕ್ಕಳು ಸ್ಕೂಲಿಗೆ ಹೋಗಿದ್ದಾಯಿತು, ಇವಾಗ ದೇವ್ರ ಪೂಜೆ ಮಾಡಬೇಕು, ಹಂಗಾಗಿ ಬೇಗ ಬೇಗ ದೇವ್ರ ಪೂಜೆದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ಫೋನ್ ಮಾಡಿತ್ತು, ನಮ್ಮಮ್ಮನ ಹತ್ರ ಮಾತಾಡ್ಕೊಂಡೇ ಕೆಲಸ ಮಾಡ್ತಾಯಿದ್ದೀನಿ. ಅದೇನೋ ಗೊತ್ತಿಲ್ಲ, ಚಪಾತಿ ಪೂರಿ ಇಡ್ಲಿ ಮಾಡೋ ದಿನ ಮಾತ್ರ ನನಗೆ ಈ ಥರ ಪೂಜೆ ಇಟ್ಕೊಂಡಿರ್ತೀನಿ. ಬೇಗ ತಿಂಡಿ ತಿಂದು ಪೂಜೆ ಎಲ್ಲ ಮುಗಿಸಿ 9:30 ಅಷ್ಟರಲ್ಲಿ ಅಂಗಡಿಗೆ ಬಂದೆ. ಯಾಕಂದರೆ 9:30ಗೆ ನಮ್ಮ ಮನೆಯವ್ರು ಕೆಲಸಕ್ಕೆ ಹೋಗಬೇಕು. ಹಂಗಾಗಿ ಮನೆಯಿಂದ ಅಂಗಡಿಗೆ ಹೋಗೋಕ್ಕೆ 10-15 ನಿಮಿಷ ಬೇಕು. ಮನೆಗೂ ಅಂಗಡಿಗೆ ತುಂಬ ದೂರ, ನಡ್ಕೊಂಡು ಹೋಗೋ ಅಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಮತ್ತು ಅಂಥದ್ರಲ್ಲಿ ಬೇಗ ಬೇಗ ಹೋಗಬೇಕು, ಇಲ್ಲ ಮನೆಯವ್ರಿಗೆ ಲೇಟಾಗಿಬಿಡುತ್ತೆ ಕೆಲಸಕ್ಕೆ. ಐಟಮ್ ಬಂದಿತ್ತು, ಐಟಮ್ ಎಲ್ಲ ಜೋಡಿಸಿ 12 ಗಂಟೆ ತನಕ ಇದ್ದೆ ಅಂಗಡೀಲಿ. 12:30ಗೆಲ್ಲ ವಾಪಸ್ ಮನೆಗೆ ಬಂದುಬಿಟ್ಟೆ. ಬಂದು ಬೆಳಗ್ಗೆ ಪೂರಿ ಮಾಡಿದ್ನಲ್ವ, ಮಧ್ಯಾಹ್ನಕ್ಕೆ ಅದೇ ಸ್ವಲ್ಪ ಹಿಟ್ಟಿತ್ತು ಅಂದ್ಬಿಟ್ಟು ಚಪಾತಿ ಮಾಡಿದ್ದೀನಿ. ಇದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಚಪಾತಿ ಮಾಡಿದ್ದೀನಿ ನೋಡಿ. 2 ಬರುತ್ತೆ, ಒಂದು ಚಪಾತಿಯಲ್ಲಿ 2 ಬರೋ ಥರ. ನಮ್ಮನೆ ಬೆಕ್ಕು ಒಂಥರ ವಿಚಿತ್ರ ಫ್ರೆಂಡ್ಸ್. ಇದು ಬೆಕ್ಕಿಗೆ ಹಾಕ್ತಾರಲ್ಲ ಫುಡ್ಡು, ಅದು ಬಿಟ್ಟರೆ ಬೇರೆ ಏನೂ ತಿನ್ನಲ್ಲ. ಇದು ಫುಡ್ ತಿನ್ನುತ್ತೆ, ಬಿಟ್ಟರೆ ಮೀನು, ಚಿಕನ್ ಆ ಥರ ತಿನ್ನುತ್ತೆ ಅಷ್ಟೇ. ಬೇಡವಾ? ಹಾಂ, ಇದೆಲ್ಲ ಬೇಡ. ಸೀಗಡಿ, ಕರ್ಮೀನು, ಚಿಕನ್ನು ಇಂಥವೆಲ್ಲಾದರೂ ಓದ್ತಾವಲ್ವಾ? ಸ್ಕೂಲ್ ಹತ್ರ ಹೋದಾಗನೇ ತರಕಾರಿ ತಂದುಬಿಡ್ತೀನಿ ಫ್ರೆಂಡ್ಸ್. ಮನೆ ಹತ್ರ ಮಾರ್ಕೊಂಬಂದಾಗ ನಾನಿರಲ್ಲ, ಅಂಗಡಿ ಹತ್ರ ಬಂದರೆ ತಗೊತೀನಿ. ಒಂದೊಂದು ದಿನ ಬರ್ತಾರೆ, ಒಂದೊಂದು ದಿನ ಬರೋಲ್ಲ. ಹಂಗಾಗಿ ಸ್ಕೂಲ್ ಹತ್ರನೇ ಜಾಸ್ತಿ ತಗೊಂಬರೋದು.
ನೈಟ್ ಅಡುಗೆನ ನನ್ನ ಮಗಳು ನಾನೇ ಮಾಡ್ತೀನಮ್ಮ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಒಂದು ಬುಕ್ ನೋಡ್ಕೊಂಡು ಅಡುಗೆ ಮಾಡ್ತಾವಳೆ ಅವಳು. ಪಾಲಕ್ ಸೊಪ್ಪಲ್ಲಿ ಏನೋ ಮಾಡ್ತಾವಳೆ. ಟೇಸ್ಟ್ ಏನೋ ಚೆನ್ನಾಗಿತ್ತು. ಅನ್ನಕ್ಕೆ ಹಾಕ್ಕೊಂಡು ತಿನ್ನೋ ಅಷ್ಟರಲ್ಲಿ ಗಟ್ಟಿಯಾಗ್ಬಿಟ್ಟಿದ್ದೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ. ಆದರೂ ಪಾಪ ಏನೋ ಮಾಡೋವಳಲ್ವಾ, ಬೇಜಾರು ಮಾಡಬಾರ್ದು. ಆದರೆ ಚೆನ್ನಾಗಿ ಮಾಡಿದ್ಲು, ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಇದು 2 ಸೀರೆಗೂ ಫಾಲ್ ಹಾಕಬೇಕು. ಮತ್ತು ಇದು ಒಂದು ಐತಲ್ಲ ಮೈಸೂರು ಸಿಲ್ಕ್ ಸೀರೆ ಥರ, ಇದಕ್ಕೆ ಕುಚ್ಚಾಕಬೇಕಂತೆ. ಎಷ್ಟೇ ಬೇಗ ಬೇಗ ಕೆಲಸ ಮಾಡಿದ್ರು ನನಗೆ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ ಫ್ರೆಂಡ್ಸ್. ಒಂದು ಪವರ್ ಮಿಷಿನ್ ತಗೊಳ್ಳೋಣ ಅಂತ ನೋಡ್ತೀನಿ, ಯಾಕೋ ಅದಕ್ಕೆ ಟೈಮೇ ಕೂಡಿ ಬರ್ತಾಯಿಲ್ಲ. ಇದೇ ಹಳೆಯ ಲೆಗ್ ಮಿಷಿನಲ್ಲೇ ಹಾಕ್ತಾಯಿದ್ದೀನಿ. ಅಂದರೆ ಪವರ್ ಮಿಷಿನ್ ತಗೊಂಡ್ರೆ ಬೇಗ ಬೇಗ ಕೆಲಸನೂ ಆಗುತ್ತೆ, ಹಿಂಗೋ ಬೇಗ ಬೇಗ ಸ್ಟಿಚ್ಚು ಆಗುತ್ತೆ. ಇದರಲ್ಲಿ ದಿನ ಎಲ್ಲ ಪೂರ್ತಿ ಒಂದು ಬ್ಲೌಸ್ ಹೊಲಿಯೋ ಬದಲು ಅದರಲ್ಲಿ 1 ಅವರಲ್ಲೇ ಬ್ಲೌಸ್ ಹೊಲ್ದ್ಬಿಡ್ಬೋದು. ಯಾಕೋ ಅದರ ಹಣೆಬರ ನನಗಿಲ್ಲ ಅನಿಸುತ್ತೆ ಇವಾಗಲೇ ಸದ್ಯಕ್ಕೆ. ಏನು ಮಾಡೋಕ್ಕಾಗುತ್ತೆ, ಕಾಲಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಯಾವಾಗ ಗಳಿಗೆ ಕೂಡುತ್ತೋ ನನಗಿನ್ನೂ ಪವರ್ ಮಿಷಿನ್ಗೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ನೈಟು ಮತ್ತು ಅಂಗಡಿಗೆ ಹೋಗಿ ಮತ್ತೆ ವಾಪಸ್ ಬಂದನಲ್ಲ, ಸಂಜೆ 8 ಗಂಟೆ ಆಗಿತ್ತು ಮೆಡಿಕಲಿಂದ ಬರೋದು. ನಮ್ಮ ಮನೆಯವ್ರು ಅಂಗಡಿಗೆ ಬಂದಮೇಲೆ ನಾನು ಮನೆಗೆ ಬರ್ತೀನಿ ಫ್ರೆಂಡ್ಸ್. ಅಡುಗೆ ಏನು ಮಾಡೋಂಗಿರ್ಲಿಲ್ವಲ್ಲ, ನನ್ನ ಮಗಳೇನೋ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಿದ್ಲಲ್ವ, ಹಂಗಾಗಿ ನಾನು ಕುಚ್ಚು ಕಟ್ತಾಯಿದ್ದೆ. ನನ್ನ ಚಿಕ್ಕ ಮಗಳು ಏನು ಕೆಲಸನೂ ಮಾಡಲ್ಲ, ಬರೀ ಬೆಕ್ಕು ಜೊತೆ ಆಟ ಆಡ್ಕೊಂಡಿರೋದು. ಅದನ್ನಂತೂ ಒಂದು ನಮ್ಮನೇಲಿ ಸಣ್ಣ ಪಾಪು ಥರ ಟ್ರೀಟ್ ಮಾಡ್ತಾಳೆ. ಅದನ್ನು ನೆಲದಲ್ಲಿ ಮಲ್ಗೋಕ್ಕೆ ಬಿಡಲ್ಲ, ಯಾವಾಗಲೂ ಜೋಲಿ ಕಟ್ಟೋದು, ಎತ್ಕೊಂಡು ಓಡಾಡೋದು, ಬರೀ ಇದೇ ಮಾಡ್ತಿರ್ತಾಳೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಾಸಿನ ಮೇಲೆ ಲೋಕ ಯೂಟ್ಯೂಬ್ ಚಾನಲು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ ಬಾಯ್ ಫ್ರೆಂಡ್ಸ್.